ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಸಮ್ಮರ್ ಆಗಿರೋದ್ರಿಂದ ಏನಾದರೂ ಹೆಲ್ತಿಯಾಗಿ ಮನೆಯಲ್ಲೇ ಜ್ಯೂಸ್ನ ಮಾಡ್ಕೊಂಡು ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ. ಇದಂತೂ ಸಮ್ಮರ್ಗೆ ಹೇಳಿ ಮಾಡಿಸಿದ ಜ್ಯೂಸು ಅಂತಲೇ ಹೇಳ್ಬೋದು, ಏಕೆಂದರೆ ಇದು ತುಂಬಾ ತಂಪು. ಹಾಗಿದ್ರೆ ನಾವಿವತ್ತು ಏನಪ್ಪ ಮಾಡ್ತಾ ಇರೋದು ಅಂದರೆ ಬೇಲ್ದ ಹಣ್ಣಿನ ಜ್ಯೂಸು. ಬನ್ನಿ ಜ್ಯೂಸ್ನ ಹೇಗೆ ಮಾಡೋದು ನೋಡೋಣ. ನಾನು ಜ್ಯೂಸ್ ಮಾಡಲಿಕ್ಕೋಸ್ಕರ 2 ಬೇಲ್ದ ಹಣ್ಣನ್ನು ತೊಗೊಂಡಿದ್ದೀನಿ. ಇದನ್ನು ಹೊಡೆದ್ಬಿಟ್ಟು ಒಳಗಡೆ ಇರೋ ಹಣ್ಣನ್ನು ಒಂದು ಬೌಲ್ಗೆ ಹಾಕೋಬೇಕು. ನೋಡಿ, ಈ ಥರ ಇರುತ್ತೆ ಇದು ಹಣ್ಣು. ಈ ಹಣ್ಣನ್ನು ಒಂದು ಸ್ಪೂನ್ನ ಸಹಾಯದಿಂದ ಫುಲ್ಲು ನೀಟಾಗಿ ಅದ್ರ ಪಲ್ಪೆಲ್ಲ ತೆಗೆದು ಬೌಲ್ಗೆ ಹಾಕೋಬೇಕು. ಬೇಲದ ಹಣ್ಣಿನ ಜ್ಯೂಸ್ನ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಕೆಲವರು ಹಾಗೆ ನೀರಿನಲ್ಲಿ ಕಲಿಸ್ಬಿಟ್ಟು ಬೀಜದ ಸಮೇತನೇ ಬೆಲ್ಲ ಎಲ್ಲ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಜ್ಯೂಸ್ನ ಮಾಡಿ ಕುಡಿತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಮಿಕ್ಸಿನಲ್ಲಿ ಹಾಕಿ ರುಬ್ಕೊಂಡು ಮಾಡ್ಕೋತಾರೆ. ಆದರೆ ನಾನಿಲ್ಲಿ ಬೀಜನೆಲ್ಲ ತೆಗೆದು ಮಾಡ್ತಾಯಿದ್ದೀನಿ. ಈ ರೀತಿ ಒಂದ್ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಣ್ಣೆಲ್ಲ ತೆಗೆದು ಬೌಲ್ಗೆ ಹಾಕೊಂಡಾದ ನಂತರ ಅದಕ್ಕೆ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಪಲ್ಪೆಲ್ಲ ಸಪ್ರೇಟ್ ಆಗಬೇಕು ಬೀಜದಿಂದ, ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಾನು ಒಂದು ಜಾಲಿನಲ್ಲಿ ಸೋಸ್ಕೋತಾ ಇದ್ದೀನಿ. ಇದು ಚಿಕ್ಕ ಜಾಲಿ, ಕಾಫಿ ಟೀ ಸೋಸೋ ಜಾಲಿನಲ್ಲಿ ಸೋಸೋಕ್ಕಾಗಲ್ಲ, ಯಾಕೆಂದರೆ ಪಲ್ಪು ಜಾಸ್ತಿ ಇರುತ್ತೆ ಮತ್ತು ಗಟ್ಟಿ ಸಹ ಇರುತ್ತೆ, ಅದರಲ್ಲಿ ಸೋಸೋಕ್ಕಾಗಲ್ಲ. ನಾವು ಹಣ್ಣಿನ ಜ್ಯೂಸ್ಗಳನ್ನ ಸೋಸ್ಕೋತೀವಲ್ಲ ದೊಡ್ಡ ಜಾಲಿ, ಅದರಲ್ಲೇ ಫಿಲ್ಟರ್ ಮಾಡ್ಕೋಬೇಕು. ಜಾಲಿನಲ್ಲಿ ಹಾಕಿ ಒಂದು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೋತಾ ಇದ್ದರೆ ಪಲ್ಪು ಮತ್ತು ರಸ ಎಲ್ಲ ಕೆಳಗಡೆ ಬರುತ್ತೆ. ಸೋಸಿ ತೆಗೆದಾದ ನಂತರ ಮತ್ತೆ ಇನ್ನೊಂದು ಸಲ ಅದಕ್ಕೆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ ನಂತರ ಮತ್ತೆ ಇನ್ನೊಂದು ಸಲ ಫಿಲ್ಟರ್ ಮಾಡ್ಕೋಬೇಕು. ಇವಾಗ ಜ್ಯೂಸ್ ಎಲ್ಲ ಫಿಲ್ಟರ್ ಆಗಿದೆ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ಸಲ ಮಿಕ್ಸ್ ಮಾಡ್ಕೊಂಡಾದ ನಂತರ ಗಟ್ಟಿ ಇದೆ ಅನಿಸಿದ್ರೆ ಗೊತ್ತಾಗುತ್ತೆ. ಕೆಲವರು ಗಟ್ಟಿ ಇದ್ದರೆ ಇಷ್ಟಪಡೋದಿಲ್ಲ. ಗಟ್ಟಿ ಇತ್ತು ಅಂದರೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಬೆಲ್ಲನ ಸೇರಿಸ್ಕೋಬೇಕು. ನಾನಿಲ್ಲಿ 1 ಲೀಟ್ರಷ್ಟು ಜ್ಯೂಸ್ ಆಗಿದೆ. ಇದಕ್ಕೆ 1 ಅಚ್ಚು ಬೆಲ್ಲನ ಹಾಕೋತಾ ಇದ್ದೀನಿ. ನಿಮಗೆ ಬೆಲ್ಲ ಸ್ವೀಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ಸಕ್ಕರೆ ಸಹ ಹಾಕೋಬೋದು, ಆದರೆ ಬೆಲ್ಲ ಹಾಕ್ಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದು. ಈ ಬೆಲ್ಲ ಬೇಡ ಅಂದರೆ ಆರ್ಗ್ಯಾನಿಕ್ ಬೆಲ್ಲ ಸಹ ಸೇರಿಸ್ಕೊಂಡು ಮಾಡ್ಕೋಬೋದು. ನಂತರ ನಾನು ಇದಕ್ಕೆ 1 ಸ್ಪೂನ್ ಏಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೀನಿ ಫ್ಲೇವರಿಗೋಸ್ಕರ. ಬೆಲ್ಲ ಮತ್ತು ಏಲಕ್ಕಿ ಪೌಡರ್ನ ಹಾಕ್ಕೊಂಡ ನಂತರ ಒಂದು ಸೌಟನ್ನು ತೊಗೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಇಟ್ಟರೆ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿರುತ್ತೆ. ಅದನ್ನು ಒಂದು ಜ್ಯೂಸ್ ಕಂಟೈನರ್ನಲ್ಲಿ ಹಾಕಿಟ್ಕೋತಾ ಇದ್ದೀನಿ. ಇದನ್ನು ನೀವು ಫ್ರಿಡ್ಜ್ನಲ್ಲಿ ಒಂದು 1/2 ಅವರ್ ಇಟ್ಟು ನಂತರ ಬೇಕಾದರೆ ಸರ್ವ್ ಮಾಡ್ಬೋದು. ಮಾಡಿದ ತಕ್ಷಣವೇ ಸರ್ವ್ ಮಾಡಬೇಕು ಅಂದರೆ ಇದಕ್ಕೆ ಐಸ್ ಕ್ಯೂಬ್ಸ್ನ ಹಾಕ್ಕೊಂಡು ಸರ್ವ್ ಮಾಡ್ಕೋಬೋದು. ಈ ಬೇಲ್ದಣ್ಣು ಜ್ಯೂಸ್ ಅಂತೂ ದೇಹಕ್ಕೆ ತುಂಬಾ ತಂಪು ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಖಂಡಿತ ಈ ಸಮ್ಮರ್ನಲ್ಲಿ ಒಂದು ಸಲ ಈ ಡ್ರಿಂಕ್ನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.